ಬೀದರ್ನ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಆಗ್ರಹಿಸಿ ಬಿಜೆಪಿ ಇವತ್ತು ಹೋರಾಟವನ್ನು ಮಾಡ್ತಾ ಇದೆ. ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ರಣಕಹಳೆ. ಸಚಿನ್ ಆತ್ಮಹತ್ಯೆ ಕೇಸಲ್ಲಿ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಒತ್ತಾಯ ಬಿಜೆಪಿಯಿಂದ. ಹಾಗಾಗಿ ಇವತ್ತು ಕಲಬುರಗಿಯ ಪ್ರಿಯಾಂಕ್ ಖರ್ಗೆ ನಿವಾಸಕ್ಕೆ ಬಿಜೆಪಿ ಮುತ್ತಿಗೆ ಹಾಕ್ತಾ ಇದೆ. ಮುತ್ತಿಗೆಗೆ ಬರುವ ಬಿಜೆಪಿ ನಾಯಕರಿಗೆ ನೀರು, ಎಳ್ನೀರು, ಮಜ್ಜಿಗೆ ವ್ಯವಸ್ಥೆ ಅಂತೆ. ಕೊಟ್ಟ ಮಾತಿನಂತೆ ನೀರು, ಎಳನೀರು ವ್ಯವಸ್ಥೆ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ. ಮೊನ್ನೆ ಹೇಳಿದರು, ಬನ್ನಿ ಕಲಬುರಗಿಗೆ ಬರ್ತೀರಾ, ಬನ್ನಿ, ನೀರು, ಮಜ್ಜಿಗೆ, ಎಳ್ನೀರು ಎಲ್ಲ ರೆಡಿ ಮಾಡಿಕೊಡ್ತೀವಿ ಅಂತ. ಅದರಂತೆ ಈಗ ಅವರು ರೆಡಿ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ದೃಶ್ಯದಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ದೀರಾ. ಹೋರಾಟದಲ್ಲಿ ಬರುವಂತಹ ಬಿಜೆಪಿ ನಾಯಕರಿಗೆ ಎಳನೀರಿನ ವ್ಯವಸ್ಥೆಯನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಕಡೆಯವರು ಮಾಡಿದ್ದಾರೆ. ಮಜ್ಜಿಗೆ, ಎಳ್ನೀರು ಎಲ್ಲ ಕೊಡ್ತೀವಿ ಅಂತ. ಬಟ್ ನನ್ನ ಪ್ರಕಾರ ಇವರು ಪ್ರಿಯಾಂಕ್ ಖರ್ಗೆ ಮನೆ ಹತ್ತಿರಕ್ಕೂ ಬರೋಕ್ಕೆ ಪೊಲೀಸರು ಬಿಡಲ್ಲ. ಇವರೇನೋ ಒಂದು ಸರ್ಕಲಿಂದ ಶುರು ಮಾಡ್ತಾರಂತೆ, 4 ದಿಕ್ಕಿಂದ ಬರ್ತಾರೆ, DC ಕಚೇರಿಯಿಂದ ಮೆರವಣಿಗೆ ಅಂತ. ಅಲ್ಲಲ್ಲೇ ತಡೀತಾರೆ ಎಲ್ಲರನ್ನೂ ಕೂಡ. ಈಗ ನೀವು ನೋಡ್ತಾ ಇರೋ ದೃಶ್ಯ, ಇದು ಪ್ರಿಯಾಂಕ್ ಖರ್ಗೆ ನಿವಾಸ ಕಲಬುರಗಿಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಮನೆ ಮುಂದೆ ಮಜ್ಜಿಗೆ, ಟೀ ಮತ್ತು ಎಳ್ನೀರು ಇದೆಲ್ಲವನ್ನು ರೆಡಿ ಮಾಡ್ತಾ ಇದ್ದಾರೆ ಬರುವ ಬಿಜೆಪಿ ನಾಯಕರಿಗೆ. ಬಟ್ ಇಲ್ಲಿ ತನಕ ಬರೋಕ್ಕೆ ಬಿಡಲ್ಲ ಅಂತ ನಾನು ಹೇಳ್ತಿರೋದು. ಅವ್ರ ಮನೆ ತನಕ ಬರೋಕ್ಕೆ ಬಿಟ್ಟರೆ ಆಮೇಲೆ ಅಲ್ಲಿ ನ್ಯೂಸೆನ್ಸ್ ಕ್ರಿಯೇಟ್ ಆಗಿಬಿಡುತ್ತೆ. ಯಾರೋ ಎಲ್ಲೋ ನುಗ್ಗಿಬಿಡೋದು, ಎಲ್ಲೋ ಹೋಗ್ಬಿಡೋದು, ಹೀಗೆಲ್ಲ ಮಾಡ್ತಾರೆ. ಮನೆ ತನಕ ಬರೋದಕ್ಕೆ ಬಿಡಲ್ಲ. ಬಟ್ ಪ್ರಿಯಾಂಕ್ ಖರ್ಗೆ ಮಾತಿನಂತೆ, ಅವರು ಹೇಳಿದ ಮಾತಿನಂತೆ ಎಳ್ನೀರು, ಟೀ ಮತ್ತು ಮಜ್ಜಿಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಾ. ಕೊಟ್ಟ ಮಾತಿನಂತೆ ನೀರು, ಎಳ್ನೀರು ವ್ಯವಸ್ಥೆಯನ್ನು ಪ್ರಿಯಾಂಕ್ ಖರ್ಗೆ ಮಾಡಿದ್ದಾರೆ. ಬಟ್ ನೀವು ಏನೇ ಹೋರಾಟ ಮಾಡಿದ್ರೂ ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ, ನೀವು ಬಟ್ಟೆ ಹರ್ಕೊಂಡ್ರೂ ರಾಜೀನಾಮೆ ಕೊಡಲ್ಲ ಅಂತ ಪ್ರಿಯಾಂಕ್ ಖರ್ಗೆ. ಡೆತ್ ನೋಟ್ನಲ್ಲಿ ನನ್ನ ಹೆಸರು ಎಲ್ಲಿದೆ, ನನ್ನ ಹೆಸರೇ ಇಲ್ಲ ಅಂದಮೇಲೆ ನಾನು ಯಾಕೆ ರಾಜೀನಾಮೆ ಕೊಡಬೇಕು? ಆದರೆ ಗುತ್ತಿಗೆದಾರ ಸಂತೋಷ್ ಪಾಟೀಲ್ ವಿಚಾರದಲ್ಲಿ ಅವ್ರ ಡೆತ್ ನೋಟ್ನಲ್ಲಿ ಈಶ್ವರಪ್ಪನವ್ರ ಹೆಸರಿತ್ತು. ಹಾಗಾಗಿ ಅವ್ರು ರಾಜೀನಾಮೆ ಕೊಟ್ಟರು. ನಾನು ರಾಜೀನಾಮೆ ಕೊಡುವಂತಹ ಸಂಭವನೆ ಇಲ್ಲ ಅಂತಕ್ಕಂಥದ್ದು ಪ್ರಿಯಾಂಕ್ ಖರ್ಗೆ ಅವರ ಮಾತು. ಈಗ ಬೆಳಗ್ಗೆ 11:30ಕ್ಕೆ ಹೋರಾಟವನ್ನು ಮಾಡ್ತಾರೆ. ಬೀದರ್ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಬೆಂಬಲಿಗರ ಒಂದು ಕಿರುಕುಳದಿಂದ ಸಾವನ್ನಪ್ಪಿದ್ದು, ಡೆತ್ ನೋಟ್ನಲ್ಲಿ ಪ್ರಿಯಾಂಕ್ ಖರ್ಗೆ ಕೂಡ ಹೆಸರು ಉಲ್ಲೇಖ ಆಗಿರುವ ಹಿನ್ನೆಲೆಯಲ್ಲಿ ಅವರು ರಾಜೀನಾಮೆ ಕೊಡಬೇಕು, ಪ್ರಕರಣವನ್ನು CBIಗೆ ಕೊಡಬೇಕು ಅಂತ ಇವತ್ತು ಕಲಬುರಗಿಯಲ್ಲಿ ಕೇಸರಿ ನಾಯಕರು ಬೃಹತ್ ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಇನ್ನೊಂದು ಕಡೆ ಏನಂತಂದ್ರೆ ಬಂದಂತಹ ಹೋರಾಟಗಾರರು ಈಗಾಗಲೇ ಏನಂದ್ರೆ ಬಿಜೆಪಿಯ ಸುಮಾರು 5,000ಕ್ಕೂ ಹೆಚ್ಚು ಕಾರ್ಯಕರ್ತರು ಮತ್ತು ಆರ್ ಅಶೋಕ್ ಆಗಿರ್ಬೋದು, ಅದೇ ರೀತಿಯಾಗಿ ಏನಂತಾರೆ MLC ಆದಂತಹ ರವಿಕುಮಾರ್ ಸೇರಿದಂತೆ ಹಲವು ನಾಯಕರು ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇನ್ನು ಈ ಹೋರಾಟಕ್ಕೆ ಬಂದಂತಹ ಒಂದು ಬಿಜೆಪಿ ನಾಯಕರಿಗೆ ಏನಂದ್ರೆ ಎಳ್ನೀರು ಮತ್ತೆ ಅದೇ ರೀತಿಯಾಗಂತ ಒಂದು ಅಂದ್ರೆ ಕೋಲ್ಡ್ ಡ್ರಿಂಕ್ಸ್ ಆಗಿರ್ಬೋದು ಮತ್ತೆ ನೀರಿನ ಬಾಟಲ್ಗಳನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನೆಯ ಮುಂಭಾಗದಲ್ಲಿ ಮಾಡಲಾಗಿದೆ. ಇದಕ್ಕೆ ಒಂದು ಟ್ಯಾಗ್ ಲೈನ್ ಅನ್ನು ಕೂಡ ಕೊಡಲಾಗಿದೆ. ಅದಕ್ಕೆ ಪ್ರಮುಖ ಏನಂದ್ರೆ ಬಿಜೆಪಿಯ ಗುಂಡಾಗಿರಿಗೆ ನಮ್ಮ ಗಾಂಧಿಗಿರಿ ಅನ್ನೋ ಒಂದು ಟ್ಯಾಗ್ ಲೈನ್ ಅನ್ನ ಒಂದು ಬ್ಯಾನರ್ ಕೂಡ ಇಲ್ಲಿ ಹಾಕಲಾಗಿದೆ. ಈ ಮೂಲಕ ನಮ್ಮ ಒಂದು ಏನಂದ್ರೆ ಕಲಬುರಗಿಗೆ ಬಂದಂತಹ ಬಿಜೆಪಿಯ ಎಲ್ಲಾ ನಾಯಕರಿಗೂ ಕೂಡ ನೀರಾಗಿರ್ಬೋದು, ಅದೇ ರೀತಿಯಾಗಿ ಟೀ ಆಗಿರ್ಬೋದು, ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡಿಕೊಡ್ತಿದ್ದೀವಿ, ನಮ್ದು ಗಾಂಧಿಗಿರಿ ಸಂಸ್ಕೃತಿ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಏನಂದ್ರೆ ಇದನ್ನ ಬಿಂಬಿಸೋಕೆ ಮುಂದಾಗಿದ್ದಾರೆ. ಅವ್ರನ್ನ ಕೂಡ ಮಾತಾಡಿಸ್ತೀನಿ. ಸರಿಗ ಪ್ರಮುಖವಾಗಿ ಬಿಜೆಪಿ ನಾಯಕರಿಗೇನೋ ಇದಿಷ್ಟೆಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀರಾ, ಆದ್ರೆ ಇದೆಲ್ಲೊಂದು ಕಡೆ ಮತ್ತೊಂದು ಹಂತಕ್ಕೆ ಒಂದು ಅಂದ್ರೆ ವಾಗ್ವಾದಕ್ಕೆ ಕಾರಣ ಆಗಲ್ವಾ ಅಂತ? ಸರ್, ಮನೆಗೆ ಬರೋರಿಗೆ ನೀರು, ಚಾ, ಎಳ್ನೀರು ಕೊಡಿದ್ರೆ ವಾಗ್ವಾದ ಹೆಂಗಾಗುತ್ತೆ ಹೇಳಿ? ಅವ್ರು ವಾಗ್ವಾದ ಅಂತ ತಿಳ್ಕೊತಾರೆ ಅಂತ ನೀವು ಅಷ್ಟೇ ಅರ್ಥ ಮಾಡ್ಕೊರಿ ಅವ್ರ ಮನಸ್ಥಿತಿ ಹೇಗಿದೆ, ಅವ್ರ ಮೆಂಟಾಲಿಟಿ ಹೇಗಿದೆ ಅಂತೇಳಿ. ನಾವು ಸ್ವಾಗತ ಮಾಡಿ ನೀರು, ಪಾನಿ, ಟೀ ವ್ಯವಸ್ಥೆ ಮಾಡಿದಾಗ ಅತಿಥಿಗಳಿಗೆ ಮಾಡ್ತಾರಲ್ಲ, ಇದು ನಾವು ಅವ್ರಿಗೆ ಅತಿಥಿ ಅಂತೇಳಿ ಟ್ರೀಟ್ ಮಾಡ್ತಾ ಇದ್ದೀವಿ. ಬಟ್ ಅವ್ರು ಅದನ್ನು ತಿಳ್ಕೊತಾರೆ ಅಂದ್ರೆ ಅವ್ರ ಮೆಂಟಾಲಿಟಿ ನಾವು ಚೇಂಜ್ ಮಾಡಿ